ನೀನು ಬೆಳ್ಳ ಕಾಣಿಸ್ಬೇಕು ಅಂತ ಮುಂದಕ್ಕೆ ಬರ್ತಾ ಇದೆಯಾ ನಂಗೆ. ಓ ಮೈ ಗಾಡ್, ಇದನ್ನ ಹೇಳಕ್ಕೆ ಅಂತ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ನನ್ನ ತಂಗಿ ಇಲ್ಲಾಂದ್ರೆ ಸಾಯಿಸ್ಬಿಡ್ತಾಳೆ ವರ್ಷಿನಿ. ಇದ್ರದ್ದು ಫ್ರೆಂಡ್ ಇನ್ನೊಂದಿದೆ, ಅದ್ರ ಹೆಸರು ನಾವು ನಾನೇ ಹೇಳ್ಬಿಟ್ಟು ಪಾತೆ ತೊಳೆ ಇದನ್ನು ಬ್ಲಾಗ್ ಮಾಡೋದು. ಇವಾಗ ನಾವು ಈ ಬ್ಯೂಟಿಫುಲ್ ಬಾಕ್ಸ್ ಅರೇಂಜ್ಮೆಂಟ್ನ ನಮ್ಮ ನಿಧಿ ಗೌಡ ಅವರಿಗೆ ಕೊಡ್ತಾ ಇದ್ದೀನಿ ಆಂತರ್ಯ ಸ್ಪೆಷಲ್ಗೆ. ಇದನ್ನು ಕ್ಯಾಬಿನಲ್ಲೇ ಇಡಬೇಕು, ಕ್ಯಾಬಿನಲ್ಲಿ ಏನಾದ್ರು ಇಟ್ಟಿಲ್ಲ ಅಂದರೆ ನಮ್ಮ ಲವ್ವಿಂದ ಕೊಡ್ತಾ ಇದ್ದೀನಿ. ಲೇಟಾಗಿಬಿಟ್ಟಿದೆ, ಭವ್ಯ ಅಲ್ಲಿ ಬೈತಾ ಇದ್ದಾಳೆ ನನಗೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಪಿಂಕಿ ವಾರ್ಷಿನಿ ಅವರು. ಹಾಯ್ ವಾರ್ಷಿನಿ, ಅವಾಗ ನಿಮ್ಗೆ ಯಾಕೆ ಈ ಥರ ಕೆಟ್ಟ ಬುದ್ಧಿ? ನಮ್ಮನ್ನ ಆಕ್ಚುಲಿ ಪಿಂಕಲ್ಲಿ ನಾನು ವರ್ಷಿನಿ ಕರ್ರ ಕಾಣ್ತಾ ಇದೀವಿ ಅಲ್ವಾ? ದಿಸ್ ಇಸ್ ನಾಟ್ ಅವರ್ ಕಲರ್. ಮೇ ಬಿ ಕ್ಯಾಮ್ರಾಗ ಹಂಗೆ ಕಾಣಿಸ್ತಿದೆ, ಬಟ್ ಇನ್ ಪರ್ಸನ್ ಹಂಗೆ ಅನಿಸ್ತಾ ಇಲ್ಲ. ಹೌದು. ಅಂಡ್ ಆಲ್ಸೋ ಇವತ್ತು ಫಸ್ಟ್ ಟೈಮ್ ನಾನು ಲಿಪ್ ಗ್ಲಾಸ್ ಮಾಡಿದ್ದೀನಿ. ಲಿಪ್ ಗ್ಲಾಸ್ ನ ಅಪ್ಲೈ ಮಾಡಿದೀನಿ. ಗೊತ್ತಿಲ್ಲ, ಅದೇನೋ ಒಂಥರ ಅನಿಸ್ತಾ ಇದೆ. ಲೈಟ್ ಶೇಡ್ ಹಚ್ಬಿಟ್ಟಿದೆ ಫುಲ್. ಇಟ್ ಶುಡ್ ಬಿ ಲೈಕ್ ಏನೋ ನಿಮ್ಮಷ್ಟು ಗೊತ್ತಿಲ್ಲ ಬಿಡಿ ಮ್ಯಾಮ್, ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಗ್ಲಿಮ್ಸ್ ಅಂಡ್ ಆಲ್. ಇವತ್ತು ಇದಕ್ಕೆ ಹೋಗ್ತಾ ಇದೀವಿ ನಾವು, ಎಂತಕ್ಕೆ? ಆಂತರ್ಯ ಓಪನಿಂಗ್ ಅಲ್ಲಮ್ಮ, ಆಂತರ್ಯ ಓಪನಿಂಗ್ ಇದೆ. ಆಂತರ್ಯ ಬೈ ನಿಧಿ ಗೌಡ ಅವ್ರದ್ದು ಓಪನಿಂಗಿಗೆ ಹೋಗ್ತಾ ಇದೀವಿ. ತುಂಬಾ ಬೇಗ ಕರೆದಿದ್ರು, ನಾವು ತುಂಬಾ ಅಂದ್ರೆ ತುಂಬಾ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದೀವಿ. ಇವತ್ತು ಸ್ಟುಡಿಯೋಲು ವರ್ಕ್ ಇತ್ತು, ಮನೇಲೂ ರೆಡಿ ಆಗೋದು ಲೇಟ್ ಆಯ್ತು. ಇವತ್ತು ಎಲ್ಲ ಒಂಥರ ಏನದು ಲೇಟ್ ಆಯ್ತು. ಇಟ್ಸ್ ಓಕೆ. ಇಲ್ಲಿ ಬೆಳಕ್ ಬರ್ತಿರೋದಕ್ಕೆ ನೀನ್ ಬೆಳ್ಳ ಕಾಣಿಸ್ಬೇಕು ಅಂತ ಮುಂದಕ್ಕೆ ಬರ್ತಾ ಇದೆಯಾ ನಂಗೆ ಗೊತ್ತು ಫಾರ್ ಶೋರ್. ಆಕ್ಚುಲಿ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಭವ್ಯನೂ ಕಾಯ್ತಾ ಇದ್ದಾಳೆ. ತುಂಬಾ ಜಾಸ್ತಿ ವೇಟ್ ಮಾಡಿಸ್ದೆ. ಬೇಗ ಅಲ್ಲಿ ಮುಗಿಸಿ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು. ನಮ್ ಭಾವ ಆಕ್ಚುಲಿ ಬರ್ಬೇಕಿತ್ತು, ಬರ್ಲಿಲ್ಲ. ನಮ್ ಭಾವ ಅಂತ ಯಾವ್ದೋ ಕಾರ್ ಮೇಲೆ ಹೆಸರು ಬೇರೆ ಬರ್ತಾ, ಸಾರಿ ಆಟೋ ಮೇಲೆ. ಸರಿ, ಏನಾಗಿದೆ ನನ್ಗೆ ಬಸ್ಗೂ ಆಟೋಗೂ ಇದಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದೀನಿ. ನಮ್ ಭಾವ ಕೈ ಕೊಟ್ಟಿದ್ದಾರೆ ಇವತ್ತು. ನಮ್ ಭಾವಂಗೆ ಧಿಕ್ಕಾರ ಮಾಡ್ತಾ ಟ್ರಿಪ್ ಇಂದ ಬಂದ್ಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಾ, ಲಾಸ್ಟ್ ಫ್ಯೂ ವ್ಲಾಗ್ಸ್ ಏನೇನೆಲ್ಲ ಇತ್ತು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಅಪ್ರಿಶಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಮಾಡೋಣ ಕಮ್ಮಿಂಗ್ ಡೇಸ್ ಅಲ್ಲಿ. ಗಿಡಕ್ಕೆ ಎಣ್ಣೆ ಹಾಕಕ್ಕಾಗಲ್ಲ, ದೀಪಕ್ಕೆ ನೀರು ಹಾಕಕ್ಕಾಗಲ್ಲ, ಕನ್ನಡವನ್ನು ಬೇರೆಯವರು ಅಳಿಸೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಇವತ್ತು ನಾನು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂದ್ರೆ ನಂಗೆ ಸ್ಯಾರಿ ಕಳ್ಸಿಕೊಟ್ಟಿರೋರು ಅವೀರಾ ಹಿ ಸಿಲ್ಕ್ಸ್ ಅಂತ. ಅಂಡ್ ದುತಿರಾ ಅವರು ಅಫ್ಕೋರ್ಸ್ ಬ್ಲೌಸ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಫುಲ್ ಸ್ಯಾರಿನ ರೀಲ್ಸ್ ಅಫ್ಕೋರ್ಸ್ ಪೋಸ್ಟ್ ಮಾಡ್ತೀನಿ, ರೀಲ್ಸ್ ನೋಡಿ. ಅಂಡ್ ಇನ್ನೊಂದು ಈಗ ರೀಸೆಂಟ್ ನೆನ್ನೆ ನನ್ನ ವ್ಲಾಗ್ನ ವಾಪಸ್ ನಾನೇ ಪದೇ ನೋಡೋ ಅಭ್ಯಾಸ ಇದೆ. ಅವಾಗ ಓದ್ಬೇಕಾದ್ರೆ ಕಮೆಂಟ್ ಅಲ್ಲಿ ಯಾರು ಕ್ಯಾಮ್ರಾಮ್ಯಾನಿಗೆ ಮರ್ಯಾದೆ ಕೊಡಿ ಅಂತ ಸಮಥಿಂಗ್ ಏನೋ ಹಾಕಿದ್ರು. ಸೊ ಎಲ್ಲರಿಗೂ ಮರ್ಯಾದೆ ಕೊಡ್ತೀವಿ, ಎಲ್ಲರೂ. ಓ ಮೈ ಗಾಡ್, ಯಾರ್ರೀ ಇವರೆಲ್ಲ? ಯಪ್ಪ, ಗಾಡಿ ಓಡ್ಸೋಕ್ ಬಂದಿಲ್ಲ, ಯಾಕೆ ಲೈಸೆನ್ಸ್ ಸಿಗ್ತಾರೋ? ಎಲ್ಲಿದ್ವಿ? ಕಮೆಂಟ್ ಅಲ್ಲಿ ಹಾಕಿದ್ರು. ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ವಿಷಯ ಏನಪ್ಪಾ ಅಂದ್ರೆ, ವ್ಲಾಗ್ ಯಾವಾಗ್ಲೂ ನಂಗೆ ಕ್ಯಾಮರಾ ಯಾರು ಪ್ರೊಫೆಷನಲ್ ಇರ್ತಾರೋ ಅವ್ರು ಬಂದ್ ನಂಗೆ ವ್ಲಾಗ್ಸ್ ಮಾಡಲ್ಲ. ನಂಗೆ ಗೊತ್ತಿರೋರು ಯಾರು ಒಬ್ರು ಇರ್ತಾರೆ, ಅವರು ನನ್ಗೆ ಏನಾದ್ರು ರೇಗಿಸ್ತಾ ಇರ್ತಾರೆ, ಅಥವಾ ನಂಗೆ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಅಥವಾ ಏನೋ ಮಾಡ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ. ಆಗ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತಾರೆ. ಅದಕ್ಕೆ ಆಮೇಲೆ ಕ್ಯಾಮ್ರಾಮನ್ ಸಿಕ್ಕಾಪಟ್ಟೆ ಬಿಹೈಂಡ್ ದ ಕ್ಯಾಮ್ರಾ ಸಿಕ್ಕಾಪಟ್ಟೆ ರೇಗಿಸ್ತಾರೆ ನನ್ನ. ಆ ರೀಸನ್ಗೋಸ್ಕರ ಕ್ಯಾಮ್ರಾಮನ್, ಯಾಕಂದ್ರೆ ಅವರ ಹೆಸರನ್ನ ರಿವೀಲ್ ಮಾಡಬಾರ್ದು ಅದಕ್ಕೆ. ಸೊ ಬಟ್ ನೀವು ಹೇಳಿದ ಪಾಯಿಂಟಿಗೆ ಇದನ್ನ ಕ್ಲಾರಿಫಿಕೇಶನ್ ಅಲ್ಲ, ಜಸ್ಟ್ ಹೇಳ್ಬೇಕು ಅನ್ಸ್ತು. ಅಂದ್ರೆ ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ. ನಮ್ಗೆ ಗೊತ್ತಿರೋರು ಎವ್ರಿ ಡೇ ನಾನು ಏನು ಬ್ಲಾಗ್ ಮಾಡ್ತೀನೋ ನನಗೆ ಗೊತ್ತಿರೋರು ವಿಡಿಯೋ ಮಾಡ್ಕೊಡೋದ್ರಿಂದ ಅವ್ರನ್ನ ಸುಮ್ಮನೆ ಟೀಸ್ ಮಾಡೋದಕ್ಕೆ ಕ್ಯಾಮ್ರಾಮನ್ ಅಂತ ಹೇಳೋದು ಬಿಟ್ರೆ ಅಷ್ಟೇ, ಇನ್ನೇನೂ ಇಲ್ಲ. ಸುಮಾರು ದಿನ ಆದ್ಮೇಲೆ ನಮ್ಮ ಕಾರಲ್ಲಿ ನಾವು ಬ್ಯಾಕ್ ಟು ದ ಫಾರ್ಮ್ ತರ ಹೋಗ್ತಾ ಇದೀವಿ. ಇಲ್ಲ ಆಕ್ಚುಲಿ ಯಾವುದೇ ಕಾರ್ ಇದ್ರು
ಕಾರಲ್ಲಿ ಕೊಡೋ ಮಜಾನೇ ಬೇರೆ. ವಿ ರೀಚ್ ದ ಡೆಸ್ಟಿನೇಷನ್. ಆಕ್ಚುಲಿ ಆಚೆಯಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ವೋ ಚಿಯರ್ಸ್ ಟು ನಿಧಿ. ಸಕ್ಕದ ಮಾಡ್ಸಿದಾಳೆ ಆಕ್ಚುಲಿ. So congratulations to Antariya by Nidhi Gowda, and it's lovely having you all three together in a single frame. Yeah, it's very rare, ಮೂರು ಜನ sisters single frame ಅಲ್ಲಿ ಸಿಗೋದಂದ್ರೆ. ಬ್ಯೂಟಿಫುಲ್ ಗರ್ಲ್ಸ್, ಅಕ್ಕ ತಂಗಿಯರು ಒಂದೇ ಜಾತ್ರೆ ಇರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಹ್ಯಾಪಿ ಗೈಸ್. ಎಲ್ಲರೂ ಬಂದಿರೋ ಖುಷಿ ಆಯಿತು. ಅದು ನಮ್ಮ ಸ್ಯಾರಿ ಹಾಕೊಂಡು ನನಗೋಸ್ಕರ ಎಲ್ಲ ಸ್ಪೆಷಲ್ ಥ್ಯಾಂಕ್ ಯು ವರ್ಷಿನಿ. ಥ್ಯಾಂಕ್ ಯು ಮಚ್ ಮೈ ಬೆಸ್ಟ್ ಗ್ರೂಪ್. Okay, we just asked ಹೇಗೆ ನಿಮ್ಮ ಫ್ರೆಂಡ್ಶಿಪ್ ಶುರುವಾಯಿತು ಅಂತ. ಬಿಕಾಸ್ ಆಫ್ ಮೀ. ನನ್ನಿಂದ ಅವಳಿಂದ ಶುರುವಾಗಿದ್ರು. ಜಾಸ್ತಿ ನಿಧಿ ನನ್ನ ಇಷ್ಟಪಡ್ತಾಳೆ. ನನಗೆ ಫಸ್ಟ್ ಅಂತ ಅನ್ಕೊಂಡ್ರಿ. ರೂಮ್ ಸೈಡ್ ಅಂತ ಇವ್ರಿಬ್ರು ರೂಮ್ ಸೈಡ್ ಇದ್ರು. ನಾನು ಒಬ್ಳೆ ಬ್ರೈಟ್ ಸೈಡ್ ಇದ್ದಿದ್ದು. ನ್ಯೂಟ್ರಲ್. ಸೊ ಅವಳಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆಚೆಗಡೆಯಿಂದ ನಾನು ಆಕ್ಚುಲಿ ವಿಡಿಯೋ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ. ಆಕ್ಚುಲಿ ನಾನು ಪಾಯಿಂಟ್ ಹೇಳೋದು ಯಾವಾಗಲೂ ಬರುವಾಗ ಆಂತರ್ಯಾಗ ಹೇಳ್ತಿದ್ದೆ, ಯಾಕೆ ಕೆಳಗಡೆ ಸ್ಪೇಸ್ ಬಿಟ್ಟಿದ್ಯಾ, ಪ್ಲೀಸ್ ಕೆಳಗಡೆ ತಗೊಂಡು ಏನಾದ್ರು ಮಾಡು ಅಂತ ಹೇಳ್ತಿದ್ದೆ. ಮಾಡಿ ಕೊನೆಗೆ ಡ್ರೇಸ್ ಐ ಮೀನ್ ಚೆನ್ನಾಗಿ ಬಂದಿದೆ. ಅವಳು ಹಾರ್ಡ್ ವರ್ಕಿಂಗ್ಗೆ ಅದು ಗಿಫ್ಟ್ ಆಗಿ. ಸೊ ಅವಳಿಗಿನ್ನ ಹೆಚ್ಚೆಚ್ಚು ಇದೇ ಥರ ಸ್ಟುಡಿಯೋ ಮಾಡಲಿ ಅಂತ ಹೇಳ್ಕೊಳ್ತೀನಿ. ಐ ಲೈಕ್ ಆಲ್ ಐ ಮೀನ್ ಶ್ರೇಯಸ್ ಅವ್ರ ಫ್ಯಾಮಿಲಿ, ನಿಧಿ ಅವ್ರ ಫ್ಯಾಮಿಲಿ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿರ್ತೀವಿ. ಆ್ಯಂಡ್ ಅವ್ರಿಗೂ ಬ್ಯೂಟಿಫುಲ್ ಡಾಟರ್ ಇರೋದ್ರಿಂದ ಅವರು ಖುಷಿ ಪಡ್ಬೇಕು. ಆ್ಯಂಡ್ ಅವಳೆಲ್ಲ ಫ್ರೆಂಡ್ಸು ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಅವಳು ನಮಗೂ ಸಪೋರ್ಟ್ ಮಾಡ್ತಾ ಇರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ಸ್ ಟು ಯು ಗೈಸ್. ಫ್ರೆಂಡ್ಸ್ ಎಲ್ಲ ಹಾಗೆ ಉಳಿಸ್ಕೊಂಡು ಬಂದಿರೋದಕ್ಕೆ. ಓಕೆ, ನನಗೆ ವಾಪಸ್ ಬಂತು ಲಾಸ್ಟ್ ದಿವ್ಯಾ. ಬೇಡ ನಿಧಿ, ತುಂಬ ಕಷ್ಟ. ಪರ್ಟಿಕ್ಯುಲರ್ ಇದೇ ಸ್ಯಾರಿ ಕಲರ್ ಬೇಕು, ಇದೇ ಇರಬೇಕು, ಇದೇ ಡಿಸೈನ್ ಇರಬೇಕು ಅಂತ. ಆ್ಯಂಡ್ ನಂಗೆ ಖುಷಿ ಆಗುತ್ತೆ. ಏನಂತ ಅಂದರೆ ಎಲ್ಲ ಥರ ಕ್ಲೈಂಟ್ಸು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ. ಎಸ್ ಅಂತ ಒನ್ ಡೇ ಟೈಮಲ್ಲಿ ಗೋ ಅನ್ನೋರು ಇರ್ತಾರೆ, 3 times ಟೈಮಲ್ಲಿ ಗೋ ಅನ್ನೋರು ಇರ್ತಾರೆ. ಬಟ್ ಐ ಆಮ್ ಹ್ಯಾಪಿ ಟು ಡಿಸೈನ್ ಫಾರ್ ಎಂಟೈರ್ ಸಿಸ್ಟರ್ಹುಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಹ್ಯಾಂಪರ್. ನಾನು ಒಂದು ಆಂಟರ್ಪ್ರಿನರ್ ಆಗಿ ಒಂದು ಆಂಟರ್ಪ್ರಿನರ್ ಜರ್ನಿನ ಯಾವಾಗಲೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಲವ್ಲಿ ಕಲೆಕ್ಷನ್ಸ್ ಮಾಡ್ತಾರೆ. ಸೊ ನಂದೊಂದಾಗಲಿ ತಿನ್ಕೊಂಡೇ ಇದ್ದಾಳೆ ಅವಾಗ್ಲಿಂದಾನು. ಇಲ್ಲ, ನಿಜ ನಾನು ಇದನ್ನು ತಿಂತಾಳ. ಇದನ್ನ ನಾನು ಸಪ್ರೇಟಾಗಿ ತಿನ್ನೋಣ ಅಂತ ರೂಮ್ವರೆಗೂ ತೊಗೊಂಡು ಹೋಗೋಷ್ಟರಲ್ಲಿ ಖಾಲಿ. ಎಲ್ಲರೂ ಒಂದೊಂದು ಚುಚ್ಚು ಎತ್ಕೊಂಡು ಫುಲ್ ತಟ್ಟೆ ಖಾಲಿ ಆಗ್ತದೆ. ಮತ್ತೆ ಬರ್ತಾ ಇದ್ರೆ ಮತ್ತೆ ರಿಫಿಲ್ ಮಾಡ್ಕೊಂಡು ಮತ್ತೆ ಅದೇ ಇಡೀ ಆಂತರ್ಯ ಚೇಂಜ್ ಮಾಡಿಬಿಡ್ತೀನಿ. ಹಾಂ, ಆಂತರ್ಯ ಕೇಕ್ ಪೂರ ಖಾಲಿ ಮಾಡಿರೋದು. ಪಾಸ್ತಾ ಇರಿಟೇಟ್ ಮಾಡೋಕ್ಕೆ ಬಂದೇಳಲ್ಲ ಬಿಸಿಲು. ನಮ್ಮಿಬ್ಬರೇ ಆಚೆ ಹೋಗಿ ತುಂಬ ತಿಂಗಳಾಗಿದೆ ಅಂತ ಕಾಫಿ ಕೊಡ್ಸು ಅಂತ ಪದೇ ಹೇಳಿ ಇಲ್ಲಿ ಬಂದಿದ್ದಾಳೆ. ಕಾಫಿ ಕೊಡ್ಸಿಲ್ಲ ಅಂದರೆ ಸಾಯಿಸ್ಬಿಡ್ತಾಳೆ. ಇವತ್ತು ಸಾಫ್ಟಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಮಾಡಿದ್ರು, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ಆ್ಯಂಡ್ ಕಲರ್ ಈಸ್ ಲುಕಿಂಗ್ ನೈಸ್ ಅಂತ ಅಂದರು. ಬಿಕಾಸ್ ಪೇಸ್ಟಲ್ ಕಲರ್ ನಾನು ಯಾವುದೂ ಟ್ರೈ ಮಾಡಿಲ್ಲ. ಸೊ ಬೆಳಗ್ಗೆ ಎಲ್ಲ ಇವೆಂಟ್ ಮುಗಿಸಿ ಅದಾದಮೇಲೆ ಇನ್ನೊಂದು ಸ್ಮಾಲ್ ವರ್ಕ್ ಇತ್ತು, ಅಲ್ಲೂ ಹೋಗಿ ಐ ಮೀನ್ ಅದಕ್ಕೆ ಮುಂಚೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸಿಕ್ಕಾಪಟ್ಟೆ ಅಪ್ಪ ಈ ಸೆಕೆಯಲ್ಲಿ ಕಾಟನ್ ಬಟ್ಟೆ ಬಿಟ್ಟು ಬೇರೆ ಯಾವ್ದು ಹಾಕ್ಕೊಂಡ್ರು ಒಂಥರ ಈ ಮೈಯೆಲ್ಲ ಇರಿಟೇಷನ್ ಆಗುತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಿತ್ತು, ಅದೆಲ್ಲ ಮುಗಿಸಿ ಒಂದಷ್ಟು ಬಲ್ಕ್ ಆರ್ಡರ್ ಇದೆ. ಸೊ ಅದಕ್ಕೆ ಪ್ರೆಪ್ ಮಾಡಬೇಕು ಅಂತ ಪ್ಲ್ಯಾಂಟ್ಸ್ ಬೇಕಿತ್ತು. ತುಳಸಿ ಪಾಟ್ ಆ್ಯಡ್ ಆನ್ ಮಾಡೋಕ್ಕೆ ಹೇಳಿದ್ದಾರೆ. ತುಳಸಿ ಪಾಟ್ನ ತೊಗೊಳಕ್ಕೆ ಬಂದಿದ್ದೀನಿ. ತುಳಸಿ ಪಾಟ್ ತೊಗೊಂಡೋಗಿ ಕೊಟ್ಟು ಅದಾದಮೇಲೆ ಇನ್ನೊಂದಷ್ಟು ಫ್ಯೂ ವರ್ಕ್ಸ್ ಇದೆ. ಡಿಮಾರ್ಟ್ಗೆ ಹೋಗೋಕ್ಕಿದೆ. ಡಿಮಾರ್ಟ್ ವರ್ಕು ಮುಗಿಸಿ ಈವ್ನಿಂಗ್ ಏನು ಕತೆ ಆಗುತ್ತೆ ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲು ಇದೆ, ಇಟ್ಸ್ ಓಕೆ, ಕಷ್ಟಪಡಬೇಕು. ಇಲ್ಲೇ ಇವತ್ತು ನಮ್ಮ ಶಾಪಲ್ಲಿ ನಿಯರ್ ಬೈ ಇದೆ ಈ ಪ್ಲೇಸು. ಸೊ ಪ್ಲ್ಯಾನ್ಸ್ ಆ್ಯಕ್ಚುಲಿ ನನ್ನ ಓಪನಿಂಗ್ ಐ ಮೀನ್ ನಮ್ಮದು ಸ್ಟುಡಿಯೋ ಓಪನ್ ಆದಾಗೂ ತುಳಸಿ ಪಾಟ್ ಇಲ್ಲೇ ತಂದ್ವಿ.
ಆಮೇಲೆ ನಾವು ಮನೆ ಚೇಂಜ್ ಮಾಡಿದಾಗೂ ತುಳಸಿ ಪಾಟ್ ಬೇಕಿತ್ತು, ಅದನ್ನು ಇಲ್ಲೇ ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ಚೆನ್ನಾಗಿದೆ ಪ್ಲ್ಯಾನ್ಸ್ ಎಲ್ಲ ತುಂಬ ಇಲ್ಲಿ. ನನಗೆ ನಿಯರ್ ಬೈ ಬೇರೆ ಇದೆಯಾ, ಸೊ ಈ ಪ್ಲ್ಯಾನ್ಸ್ ಎಲ್ಲ ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ಬಿಸಿಲಿರೋದ್ರಿಂದ ನಾನು ನಮ್ಮನೆ ಹತ್ರ ಅಂತೂ ಮಮ್ಮಿ ಡೈಲಿ ವಾಟರ್ ಮತ್ತು ಫುಡ್ ಅಂತೂ ಖಂಡಿತವಾಗ್ಲೂ ಅಲ್ಲಿ ಹಾಕ್ತಾರೆ ಬರ್ಡ್ಸ್ಗೆ ಇದಕ್ಕೆಲ್ಲ. ನೀವು ಯಾರ್ಯಾರು ಏನೇನು ಸಾಧ್ಯ ಆಗುತ್ತೋ, ನಮ್ಮಮ್ಮ ಅಂತೂ ಕೃಷಿ ಇವಾಗಲೇ ಕೃಷಿ ಸ್ಟಾರ್ಟ್ ಮಾಡಿರೋ ಥರ ಒಂದು ಪುದೀನ ಗಿಡ ಹಾಕ್ಬಿಟ್ಟು ಪುದೀನ ಗಿಡ ಹಾಕಿದ್ದೀನಿ ಇವತ್ತು, ಮಲ್ಲಿಗೆ ಹೂವು ಗಿಡ ಹಾಕಿದ್ದೀನಿ ಅಂತೆಲ್ಲ ಬಂದು ಹೇಳ್ತಾ ಇರ್ತಾರೆ. ಸೊ ನೀವು ಆದಷ್ಟು ಯಾರು ಬರ್ಡ್ಸ್ಗೆಲ್ಲ ನೀರಿಡಿ ಆ್ಯಂಡ್ ಫುಡ್ ಹಾಕಿ ಆದಷ್ಟು. ಅವಕ್ಕೂ ಪಾಪ ಸಿಕ್ಕಾಪಟ್ಟೆ ಎಲ್ಲಿ ಉಂಟ ಹುಡ್ಕೊಂಡು ಹೋಗುತ್ತೆ ಗೊತ್ತಾಗಲ್ಲ. ಸ್ಮಾಲ್ ಹೆಲ್ಪ್. ಸೊ ಡಿಮಾರ್ಟ್ ಮುಗಿಸಿ ಚಾಕ್ಲೇಟ್ಸ್ಗೆ 5,000 ರೂಪಾಯಿ ಬಿಲ್ಲು. ಯಪ್ಪ ದೇವ್ರೆ, ಬಟ್ ಇಟ್ಸ್ ಓಕೆ, ತಗೊಳ್ಳೇಬೇಕಿತ್ತು. ಸೊ ಡಿಮಾರ್ಟ್ ಮುಗಿಸಿ ಅಲ್ಲಿಂದ ಇವಾಗ ನಾನು ಬಂದೆ ನನ್ನ ಡೆಂಟಲ್ಗೆ. ಈ ಹಲ್ಕತೆ ಮಾತ್ರ ಮುಗಿತಾ ಇಲ್ಲ. ನನಗೇನಾಗಿಲ್ಲ, ನಾನು ನೀಟಾಗಿ ಬ್ರಷ್ ಮಾಡ್ತೀನಿ, ನನ್ನ ಟೀತ್ಸ್ ಚೆನ್ನಾಗಿದೆ. ನನ್ನ ಫ್ರೆಂಡ್ ಒಬ್ರಿಗೆ ಯಾವಾಗಲೂ ಒಂದು ಹಲ್ ಪ್ರಾಬ್ಲಮ್ಮು ಅಥವಾ ಡ್ರೈವರ್ ಇದಾರಲ್ಲ ಬೇಡಪ್ಪ ಇದನ್ನು. ಆಮೇಲೆ ನನ್ನ ಕಾಮಿಡಿಯಾಗಿ ಡ್ರೈವರು, ನನ್ನ ಫ್ರೆಂಡೇ ಡ್ರೈವ್ ಮಾಡ್ತೀರಾ, ಬಟ್ ಸ್ಟಿಲ್ ಡ್ರೈವರ್ ಅಂತ ಹೇಳು, ಡ್ರೈವರ್ನ ಅಷ್ಟು ಕಂಡಮ್ ಮಾಡ್ತೀರಾ ಅಂತ ಅದಕ್ಕೂ ಮಾತಾಡ್ತೀರಾ. ಸೊ ನಾನು ಏನೂ ಮಾತಾಡಿಲ್ಲ. ನಾನು ಒಂದು ಪರ್ಸನ್ ಕರ್ಕೊಂಬಂದಿದ್ದೀನಿ, ಆ ಪರ್ಸನ್ಗೆ ಹಲ್ ಪ್ರಾಬ್ಲಮ್ ಇರುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. 2 ಹಲ್ಲು ಡಮಾರ್ ಆಗಿದೆ, ಡಮಾರ್ ಇನ್ ದ ಸೆನ್ಸ್ ಕಿತ್ತಾಕ್ಸಿದ್ದೀವಿ. ಈಗ 3ನೇ ಹಲ್ಲು ಡಮಾರ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಲ್ಲಿಗೆ ಏನಾಗಿಲ್ಲ, ನನ್ನ ಹಲ್ಲು ಒಂದು ಐ ಹ್ಯಾವ್ ಟು ಗೆಟ್ ಕ್ರೋನ್ ಫಿಕ್ಸ್ಡ್, ಒಂದು ಹುಳ್ಕಲ್ಲಾಗಿತ್ತು ಅಷ್ಟೇ, ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನನ್ನ ಟೀತು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ನೀಟಾಗಿ ಮೇಂಟೈನ್ ಮಾಡಿ ಎಲ್ಲರೂ ಪ್ಲೀಸ್, ಯಾಕಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಬ್ರಷ್ ಚೆನ್ನಾಗಿ ಮಾಡಿ. ನಮ್ಮ ಡಾಕ್ಟರ್ ಎಷ್ಟು ಸತಿ ಬಂದಾಗೆಲ್ಲ ಬ್ರಷ್ ಮಾಡೋದು ಒಂದು ರೀತಿ ಇದೆ, ಯೂಸ್ ಮಾಡೋ ಬ್ರಷಿಂದ. ಟೂತ್ ಪೇಸ್ಟಿಂದ ಹೇಳಿದ್ದಾರೆ ನನಗೆ. ಟೂತ್ ಪೇಸ್ಟ್ ಯಾವ್ದು ಹೇಳಿದ್ರು, ಕೋಲ್ಗೇಟ್ ಟೋಟಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ. ಡೋಂಟ್ ಯೂಸ್ ಯಾವುದಾದ್ರು ಬ್ರ್ಯಾಂಡ್ಸ್ ಎಲ್ಲ ಸುಮ್ಮನೆ ಯೂಸ್ ಮಾಡಿಬಿಡಿ ಅಂತ ಸಿಕ್ಕಾಪಟ್ಟೆ ಸಜೆಷನ್ಸ್ ಕೊಡ್ತಾರೆ. ಸೊ ನೀವು ಎಲ್ಲರೂ ಹಲ್ಲನ್ನ ಕಾಪಾಡ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಡೆಂಟಲ್ ಕತೆ ಮುಗಿಸಿ ಐ ವಿಲ್ ಗೆಟ್ ಬ್ಯಾಕ್. ನಾವು RR ನಗರಲ್ಲಿ ಇರೋ ಎಕ್ಸಾಟಿಕ್ ಸ್ಮೈಲ್ಸ್ ಅಂತ ಒಂದು ಡೆಂಟಲ್ ಕ್ಲಿನಿಕ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ ಅವ್ರ ಹೆಸರೇನು ಗೊತ್ತಾ, ಭವ್ಯ. ಎಲ್ಲೆಲ್ಲೂ ಭವ್ಯ ನನಗೆ ಅವ್ರ ಹೆಸರು ಭವ್ಯ. ಸೊ ರೀಚ್ ಆದ್ವಿ. ಇದನ್ನ ಹೇಳೋಕ್ಕೆ ಅಂತ ಒಂದೇ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಇವರೇ ನನ್ನ ಹಲ್ಲನ್ನು ಸ್ಪ್ಲಿಟ್ ಮಾಡಿದ್ದಾರೆ, ಅನಸ್ತೇಶಿಯ ಕೊಟ್ಟಿದ್ದಾರೆ. ಸ್ಪ್ರೇ ಕೊಟ್ಟಿದ್ದಾರೆ. ಕ್ಯಾಮ್ರಾ ಮುಟ್ಟಿದ್ದೀರಾ? ಹೇಳಿದ್ ಕೇಳ, ಕ್ಯಾಮ್ರಾ ಇಲ್ಲಿ ಎಷ್ಟು ಕ್ಲಿಯರಾಗಿ ಒರ್ಸಿಲ್ದಿರೋದು ಕಾಣಿಸ್ತಾ ಇದೆ. ಅಂದರೆ ಕೈ ಯಾರಾದರೂ ಒಬ್ಬರು ಫೋನ್ ಕೊಟ್ಟಾಗ ಯಾಕೆ ಜನರು ತಲೆಯಲ್ಲಿ ಬುದ್ಧಿ ಇಲ್ಲದೆ ಕ್ಯಾಮ್ರಾ ಟಚ್ ಮಾಡಿಬಿಟ್ಟಿಸ್ಕೊಳ್ತಾರೆ. ಒಂದು ವಿಡಿಯೋ ಆಗ್ತಿದೆ ಅಂತ ಅದು ಸೆನ್ಸ್ ತಾನೆ. ಇವತ್ತು ಇಲ್ಲಿ ಚಾಟ್ಸ್ತೀನಿ ಅನ್ಕೊಳ್ತೀನಿ. ಅಲ್ಲಿ ನಂಗೆ ಆ್ಯಕ್ಚುಲಿ ಎಗ್ ಬೋಂಡ್ ಆಗಿರ್ತದೆ. ಎಗ್ ಬೋಂಡ್ ಇಲ್ಲ, ಏನದು ಏನಂತಾರೆ ಇದನ್ನು ನೀಟಾಗಿ ಕೊಟ್ಟಿದ್ದಾರೆ. ಹೆಸರೇ ಬರ್ತಲ್ಲ, ಡೆಕೋರ್ ಅಂತ. ಮಸಾಲೆ ಡಿಫ್ರೆಂಟ್ ಆಗಿದೆ ಬೇರೆ ಕಡೆ ಇವಾಗ ತಾನೇ ಗಟ್ಟಿ ಪದಾರ್ಥ ತಿನ್ನಬೇಡಿ ಅಂತ ಹೇಳಿ ಕಳ್ಸಿದ್ರು. ನಾನು ಗಟ್ಟಿ ಪದಾರ್ಥನೇ ತಿಂತಾ ಇದ್ದೀನಿ. ಥ್ಯಾಂಕ್ ಯು ಬಡವನ ಚಾಟ್. ಲೆಫ್ಟ್ ಸೈಡಲ್ಲಿ ಮಾತ್ರ ತಿಂತಾ ಇದ್ದೀನಿ. ಅಲ್ಲಿ ಡೀಸೆಂಟಾಗಿ ಹೇಳಿ ಕಳಿಸಿದ್ರು ನಮ್ಮ ಡಾಕ್ಟ್ರು, ಗಟ್ಟಿ ಪದಾರ್ಥ ತಿನ್ನಬೇಡ ಅಂತ. ಬಟ್ ಸ್ಟಿಲ್ ನಾನು 2 ಸ್ಪೂನ್ ತಿಂದಿದ್ದು, ಜಾಸ್ತಿ ಏನು ತಿಂದಿಲ್ಲ. ಆಮೇಲೆ ನನ್ನ ತಂಗಿ ಅದಕ್ಕೂ ಕಮೆಂಟ್ ಆಗ್ತಾಳೆ, ತಿಂತಾನೇ ಇರೋ ಜಂಕು ಅಂತ. ಸೊ ಇಟ್ಸ್ ಓಕೆ. ಪಾಪ ನಮ್ಮ ಡಾಕ್ಟ್ರು ಆ್ಯಕ್ಚುಲಿ ಇವತ್ತೇನಿತ್ತು ಅಂದರೆ ನನಗೆ ಈ ಟೂತ್ ಏನು ಹಾಕಿದ್ರು ಅದು ಲಾಸ್ಟ್ ಟೈಮ್ ಹಾಕಿದವರು ಒಂದು 8 years ಬ್ಯಾಕು ಏನದು ಈ 2 ಥರ ಬರುತ್ತಲ್ಲ, ಒಂದು ಸೆರಾಮಿಕ್ ಅಂತಾರೆ, ನನಗೆ ಮರ್ತೋಗಿದೆ ಹೆಸರು. ನೆಕ್ಸ್ಟ್ ಟೈಮ್ ಅವ್ರನ್ನ ಹತ್ರ ಮಾತಾಡಿಸ್ತೀನಿ. ಬಟ್ ನಂಗೆ ಲಾಸ್ಟ್ ಟೈಮ್ ಹಾಕಿದವರು ಅದೇನೋ ಒಂಥರ ಇದ್ರದ್ದು ಬರುತ್ತಲ್ಲ, ಏನದು ವಾಟ್
ವಾಟ್ ಈಸ್ ದಟ್ ಯಾ ಫಿಲ್ಲಿಂಗ್ ಟೂತ್ ನಂಗೆ ಕ್ಯಾವಿಟಿ ಆದ್ಮೇಲೆ ಒಂದು ಕ್ಯಾಪ್ ಹಾಕ್ತಾರೆ. ಆ ಕ್ಯಾಪ್ ಮೆಟಾಲಿಕ್ ಕ್ಯಾಪ್ ಹಾಕಿದ್ರು. ನಂಗೆ ಮೆಟಾಲಿಕ್ ಕ್ಯಾಪ್ ಬೇಡ ಅಂತ ಹೇಳಿದ್ರು. ಮೇ ಬಿ ಅವರು ಏನ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಮೆಟಾಲಿಕ್ ಕ್ಯಾಪ್ ಹಾಕಿದ್ರು. ಇವ್ರಿಗೆ ಏನು ಅರ್ಜೆಂಟ್ ಅಪ್ಪ, ಸುಮ್ಮನೆ ಅವರು ನಡೀತಾರಪ್ಪ. ಸೊ ಈ ಸತಿ ಅದಕ್ಕೆ ವಾಪಸ್ಸು ಚೇಂಜ್ ಮಾಡೋಣ ಸೆರಾಮಿಕ್ಗೆ ಅಂತ. ಮೇ ಬಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಇರ್ಬೋದು, ಬಟ್ ಸ್ಟಿಲ್ ಐ ವಿಲ್ ಚೆಕ್ ವಿತ್ ದಮ್. ಸೊ ಯಾವತ್ತು ಅದ್ರದ್ದು ಮೆಜರ್ಮೆಂಟ್ಸು ಮತ್ತೆ ಜಸ್ಟ್ ಕ್ಲೀನಿಂಗ್ ಸೆಷನ್ ಇತ್ತು ಅಷ್ಟೇ. ಬಟ್ ನಂಗೆ ನಿಜವಾಗ್ಲೂ ಇಷ್ಟು ದಿನ ನಾನು ಮೀಟ್ ಮಾಡಿರೋ ಡೆಂಟಲ್ ಕ್ಲಿನಿಕಲ್ಲಿ ಒನ್ ಆಫ್ ದ ಬೆಸ್ಟ್. ಏನಕ್ಕೆ ಅಂತಂದ್ರೆ ಈಚ್ ಅಂಡ್ ಎವ್ರಿಥಿಂಗ್, ಅಂದ್ರೆ ನಮ್ಮ ಟೀತಲ್ಲಿ ಅಥವಾ ಟೂತಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತವೆ, ಏನೇನು ಬರುತ್ತೆ ಅಥವಾ ಏನೇನು ಕ್ರಿಯೇಟ್ ಆಗುತ್ತೆ, ನಾವು ಏನು ಕರೆಕ್ಟಾಗಿ ಫಾಲೋ ಸ್ಟೆಪ್ಸ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಂದು ಇಂಚು ಬಿಫೋರ್ ದ ಸ್ಟೆಪ್ಸ್ ಆಲ್ಸೋ. ಅಂದ್ರೆ ಹಿಂಗಿರುತ್ತೆ, ಇಷ್ಟು ಪೇನ್ ಆಗುತ್ತೆ, ನಿಮ್ಗೆ ಏನಾರ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ. ಯಾಕಂದ್ರೆ ನಾನು ಭವ್ಯಂಗೂ ಹೇಳ್ತಿದ್ದೆ, ನೀವು ಎಲ್ಲರೂ ಸುಮಾರು ಜನಕ್ಕೆ ಭಯ ಏನ್ ಗೊತ್ತಾ, ಈ ಹಲ್ದು ಒಂದು ಪ್ರಾಬ್ಲಮ್ನ ಸಿಕ್ಕಾಪಟ್ಟೆ ಜನ ಭಯ ಪಡ್ತೀರಾ. ನಾನು ಅದೇ ಭಯದಲ್ಲಿದ್ದೆ. ಏನು ಫ್ರಂಟ್ ಟೀತ್ ನಂಗೆ ಸ್ವಲ್ಪ ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ, ನಂಗೆ ಸ್ವಲ್ಪ ಕ್ರಾಸ್ ಇದೆ. ಸೊ ಆ ಕ್ರಾಸ್ ಟೀತದೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಫೈನ್ ಮಾಡಿಕೊಟ್ಟಿದ್ದಾರೆ. ಈಗ ಸ್ವಲ್ಪ ಅಂತ ಸ್ಮೈಲ್ ಮಾಡ್ಬೋದು, ನಾನು ಅದನ್ನ ಕ್ರಾಸ್ ತೆಗಿಸ್ಬೋದು ಅಂದ, ಬಟ್ ನಂಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ತೆಗಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ 1 ವೀಕ್ವರೆಗೂ ಇರುತ್ತೆ. ಟೆಂಪರರಿ ಹಾಕಿದ್ದಾರೆ, ಬಟ್ ಜಾಸ್ತಿ ತಿನ್ನಬಾರ್ದು, ಗಟ್ಟಿ ಪದಾರ್ಥ ಇಲ್ಲ. ಅದಾದ್ಮೇಲೆ ಹೊಸ ಟೀತ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಆಕ್ಚುಲಿ ನಾನು ಮಧ್ಯಾಹ್ನ ಊಟ ಮಾಡಿಲ್ದಿರೋದು ಪ್ರಾಬ್ಲಮ್. ಅಮ್ಮ ಪಾಪ ಅನ್ನ ಸಾಂಬಾರೆಲ್ಲ ಕೊಟ್ಟು ಕಳ್ಸಿದ್ರು, ನೀಟಾಗಿ ಅನ್ನ ಮಾಡಿ. ನಾನು ದೊಡ್ಡ ಇದು ತರ ಬಂದು ತಿನ್ನೋಣ ಅನ್ಕೊಂಡು ಟೈಮ್ ಆಗ್ಬಿಡ್ತು. ಆಮೇಲೆ ಡಿಮಾರ್ಟ್ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ. ಸೊ ನಂಗೆ ಎಗ್ ಬೋಂಡ ಕ್ರೇವಿಂಗ್. ನಾನು 48 ಡೇಸ್ ಆದ್ಮೇಲೆ ನಿನ್ನೆಯಿಂದ ಅನ್ಕೋತೀನಿ ತಿನ್ನಕ್ಕೆ. ನಮ್ಮಮ್ಮ ಮಂಡೇ ತಿನ್ಬೇಡ, ಟ್ಯೂಸ್ಡೇ ತಿನ್ಬೇಡ ಅಂತ ಆಗ್ಲೇ ಕಲ್ಲಾಕಿದ್ರು. ಅಲ್ಲಿ ಎಗ್ ಬೋಂಡನೇ ಕ್ಲೋಸು. ಸೊ ಇನ್ನೊಂದು ಕಡೆಗಿತ್ತು, ಬಟ್ ಬೇಡ, ಲೇಟ್ ಆಗುತ್ತೆ. ಅವ್ರನ್ನ ಮನೆಯಿಂದ ಕಾಯಿಸ್ತಾ ಇದ್ದೀನಿ ನಮ್ಮ ಮಮ್ಮಿನ. ನಾನು 7 ಗಂಟೆಗೆ ಬರ್ತೀನಿ, ಇಂದು ಅರ್ಧ ಗಂಟೆ ಆಯ್ತು ಅಂತ ಬೈತಾ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡಿ ಇವತ್ತು ಆ್ಯಕ್ಚುಲಿ ಪೂಜೆ ಅವ್ರ ಕೈಲಿ ಮಾಡ್ಸೋಣ, ಟ್ಯೂಸ್ಡೇ ಅಲ್ವಾ ಇವತ್ತು ಅಂತ ಅನಿಸ್ತು. ಸೊ ಅವ್ರ ಕೈಲಿ ಪೂಜೆ ಮಾಡಿಸಿ ಅದಾದ್ಮೇಲೆ ಮನೆಗೆ ಹೋಗಿ ಊಟ ಮಾಡಿ ಪಿಕ್ ಮಾಡಿ ಮಮ್ಮಿನ ಹತ್ರ ಸ್ವಲ್ಪ ಮಾತಾಡ್ಸೋಣ. ನೋಡೋಣ. ಬಜ್ಜಿ ತೊಗೊಂಡಿದ್ದೀನಿ. ಅವ್ರಿಗೋಸ್ಕರ ನಾನು ಒಬ್ಬಳೇ ತಿದ್ದಿಲ್ಲ, ಅವ್ರಿಗೋಸ್ಕರ ತೊಗೊಂಡಿದ್ದೀನಿ. ನನ್ನ ತಂಗಿ ಇಲ್ಲಾಂದ್ರೆ ಸಾಯಿಸ್ಬಿಡ್ತಾಳೆ ವರ್ಷಿನಿ. ನೀ ಮಾತ್ರ ತಿನ್ನಕ್ಕಿದ್ಯಾ ಅಂತ. ಸೊ ಅವಳಿಗೆ ಮಾತ್ರ ಸ್ಪೆಷಲ್ ಆಗಿ ಬ್ರೆಡ್ ಪಕೋಡೋ ಏನೋ ತೊಗೊಂಡಿದ್ದೀನಿ. ನಾನು ಅವ್ರಿಗೋಸ್ಕರ ಹೀರೆಕಾಯಿ ಬಜ್ಜಿ ಮತ್ತೆ ಬಾಳೆಕಾಯಿ ಬಜ್ಜಿ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು, ಬಟ್ ನಾನು ಒಂದೇ ತಿಂದೆ. ಯಾರು ಆನ್ ಟೈಮಿಗೆ ಬಂದಿಲ್ಲ ಅಂದ್ರು ನಮ್ಮ ಅಂಗಡಿ ಮುಂದೆ ನೀನು ಮಾತ್ರ ನೋಡಿ ಹೆಂಗ್ ಬಾಳ ಅಲ್ಲಾಡ್ಸುತ್ತೆ. ಇದ್ರ ಕಣ್ಣು ನೋಡಿ. ಆಕ್ಚುಲಿ ಇದ್ರ ಹೆಸರು ಏನಂತ ಇಟ್ಟಿದ್ದಾರೆ ಗೊತ್ತಾ, ಒಬ್ರು ಇಲ್ಲಿ ಬರ್ತಾರೆ ವಜ್ರಮುನಿ ಅಂತ ಹೆಸರು ಇಟ್ಟಿದ್ದಾರೆ. ಯಾಕಂದ್ರೆ ಇದ್ರ ಕಣ್ಣು ಸ್ವಲ್ಪ ಫುಲ್ ಶಾರ್ಪ್ ಐಸ್ ಅಲ್ಲಿ ಇದೆ ಅದಕ್ಕೆ ಅಲ್ವಾ ಗುಂಡು. ನೋಡು ಇದು ಏನ್ ಮಾಡ್ತಾ ಗೊತ್ತಿದೆ ನೋಡಿ, ಇಸ್ಕೊಂಡೋಗಿ ರೋಡಲ್ಲಿ ತಿನ್ಬೇಕು. ಯಾರಿಗಾದ್ರೂ ಕಿಲಾಡಿ ಬುದ್ಧಿ ಇದೆಯಾ? ಇದಕ್ಕಿದೆ. ಇದ್ರದ್ದು ಫ್ರೆಂಡ್ ಇನ್ನೊಂದಿದೆ, ಅದ್ರ ಹೆಸರು ನಾವು ಏನೋ ಇಟ್ಟಿದ್ದೀವಿ. ಅದೇನು ಮಾಡುತ್ತೆ ಗೊತ್ತಾ, ಎಲ್ಲ ಔಸಿಟ್ಟು ಎಲ್ಲ ಸಿಮೆಂಟು ಒಳಗಡೆ ಎಲ್ಲ ತೋಡಿ ಔಸಿಟ್ಬಿಟ್ಟು ಅದಕ್ಕೆ ಯಾವಾಗ ಬೇಕೋ ಅವಾಗ ತಿನ್ನತ್ತೆ. ನೀರು ಬಾಯಲ್ಲಿ ಜೊಲ್ ಬರ್ತಾ ಇದೆ ಅದಕ್ಕೆ, ಆದ್ರೂ ಬಿಡ್ತಾರೆ. ಸಾಕೈತಿ ಇವಾಗ ನೋಡಿ. ಅದು ಇಲ್ಲೇ ಬಿಟ್ಟು ನಾನು ಒಳಗಡೆ ಹೋದ್ಮೇಲೆ ಕಂಪ್ಲೀಟಾಗಿ ತಿನ್ಬಿಟ್ಟು. ಇದು ಸ್ವಲ್ಪ ಪೊಲೈಟ್ ಆಯ್ತಾ. ಇದು ಯಾರು ಬಂದ್ರೂ ಸಹಿಸಲ್ಲ. ಯಾರು ಇಲ್ಲಿರೋ ಸುತ್ತಮುತ್ತ ಯಾವ ಡಾಗ್ ಬಂದರೂ ಅದಕ್ಕೆ ಸಹಿಸಲ್ಲ. ಇದೇ ಫುಲ್ ಇರಬೇಕು. ಹೆಂಗಿರುತ್ತೆ ಅಂದರೆ ಇಲ್ಲೇ ಕೂತಿರುತ್ತೆ. ಫ್ಯಾನ್ ಆನ್ ಮಾಡಿರ್ತೀನಿ ಆಯ್ತಾ. ನಾನು ಫ್ಯಾನ್ ಆನ್ ಮಾಡಿದ ಟೈಮಿಗೆ ಬಂದು ಬಾಗಿಲ ಹತ್ರ ಕೂತ್ಕೊಂಡಿರ್ತೀನಿ, ಸ್ಟೆಪ್ಸ್ ಹತ್ರ ಕೂತ್ಕೊಂಡ್ಬಿಟ್ಟು. ಯಾಕೆಂದರೆ ತಣ್ಣಗಿರುತ್ತಲ್ಲ, ಮಧ್ಯಾಹ್ನದ ಹೊತ್ತು ಬಿಸಿಲಿರುತ್ತಲ್ಲ. ಸೊ ತಣ್ಣಗೆ ಬೇಕಲ್ಲ ಜಾಗ ಅಂತ ಡೋರ್ ಹಾಕಿದ್ರೂ ಅದ್ರ ಸಂದಿಂದ ಗಾಳಿ ಬರುತ್ತೆ ಅಂತ ಅಲ್ಲೇ ಕಚ್ಕೊಂಡು ಕೂತಿರುತ್ತೆ. ಒಂದು ಬಾಯಿ ಆದ್ರಿಂದ ನಾನು ಬಂದರೆ ಮಾತ್ರ ಇದು ಬಾಲ ಅಲ್ಲ ಆಡ್ಕೊಂಡು ಬರೋದು. ಇನ್ನು ಯಾರು ಬಂದ್ರೂ ಯಾರು ನೀವು ಅಂತ ಹೋಗಿ ಸೈಡಿಗೆ ಅನ್ನೋ ಥರ ಇರುತ್ತೆ. ನಂಗೆ ಆ್ಯಕ್ಚುಲಿ ಡಾಗ್ಸೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ಇಲ್ಲ, ಬಟ್ ಯಾಕೋ ಇದು ಮತ್ತು ಏನೋ ಇದೆ, ಎರಡು ಬಂದಿಲ್ಲ ಅಂದರೆ ನನಗೇನೋ ಮಿಸ್ಸಿಂಗ್ ಫೀಲ್ ಇತ್ತು. ಏನು ಬಂದಿಲ್ವಲ್ಲ ಎರಡು, ಎಲ್ಲೋಗಿದ್ದಾವೆ ಅಂತ. ಅದೇನೋ ಬೇಡವಂತೆ. ಈಗ ನಾನು ತುಂಬ ಮಾತಾಡ್ತಾ ಇದ್ದೆ, ನೀನು ಒಳಗಡೆ ಹೋಗು ತಗೊಳ್ಳೋ. ಬಾಯ್. ಅದು ನೋಡಿ, ನಾನು ಹೇಳಿಲ್ಲ ಪೊಲೈಟ್, ಇದು ಸ್ವಲ್ಪ ಜೋರು ಅಂತ. ನೋಡಿ ಅದನ್ನು ತಿನ್ನಲ್ಲ ಇವಾಗ. ಎರಡು ಹೆಂಗ್ ಗೊತ್ತಾ, ಆಟ ಆಡಬೇಕು ಬಿಸ್ಕೆಟಲ್ಲಿ ಫಸ್ಟು.
ಆಮೇಲೆ ತಿನ್ನೋದು. ಇವತ್ತು ನಮ್ಮ ಹೌಸ್ ಆಫ್ ಫ್ಲವರ್ ಇಲ್ಲಿ ಫ್ರೂಟ್ಸ್ ಸ್ಯಾಂಪಲ್ ನಡೀತಾ ಇದೆ. ಫ್ರೂಟ್ಸ್ ಸ್ಯಾಂಪಲ್ ಆ್ಯಂಡ್ ಆಲ್ಸೋ ತುಳಸಿ ಪಾಟ್ಸ್ನ ರಿಟರ್ನ್ ಗಿಫ್ಟ್ ಆಗಿ ಕಳಿಸ್ತಾ ಇದ್ದಾರೆ. ಮೈ ಮದರ್ ಈಸ್ ಹೆಲ್ಪಿಂಗ್. ಇವಾಗ ತಾನೇ ಮಗಳ ಜೊತೆ ಜಗಳ ಆಗಿದೆ. ನಮ್ಮ ಅಮ್ಮಂಗೆ ಅಲ್ಲಿ ಟೆನ್ಷನ್ ಆಗ್ತಿರೋದು ಏನಕ್ಕೆ ಅಂದ್ರೆ ನನ್ನ ಪ್ರೀತಿಯ ಲವ್ಲಿ ಡಾಟರ್ ಜೊತೆ ನಾನು ಫೈಟ್ ಮಾಡ್ಬಿಟ್ನಲ್ಲ ಅಂತ ಬೇಜಾರಲ್ಲಿ ನೊಂದ್ಕೊಂಡು ಪೂಜೆ ಮಾಡ್ತಾರೆ. ನನ್ನ ಮಗಳು ನನ್ನ ಜೊತೆ ಮಾತಾಡ್ಲಿ, ನನ್ನ ಮಗಳ ಜೊತೆ ನನ್ನ ಮಗಳಿಗೆ ನಾನು ಊಟ ಕೊಟ್ಟಿಲ್ಲ ಪಾಪ. ನಮ್ಮ ಭವ್ಯ ಅವ್ರಿಗೆ ಊಟ ಇಲ್ಲ ಅಂದ್ರೆ, ಅಮ್ಮನ ಕೈ ರುಚಿ ಇಲ್ಲ ಅಂದ್ರೆ ಮನೇಲಿ ಅವರಿಗೆ ಪಾಪ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾಕೋ ಆಸ್ತಾ ತರ ಆಡ್ತಾ ಇದ್ದೀನಿ. ಮೊನ್ನೆ ಸಖಿ ನಿನ್ನ ಬಳಿ ನನ್ನ ಹತ್ರ ಮಾತಾಡಲ್ವಾ, ನನ್ನ ಯಪ್ಪಾಳು ಕನ್ನಡ ಕೇಳಿ ತುಂಬಾ ಧನ್ಯಳಾಗಿದ್ದೇನೆ. ಅದೇ ನಮಗೂ ಬರ್ತದೆ. ಪಾಪಚ್ಚಿ ನಮ್ಮ ಮಮ್ಮಿಗೆ ಮಗಳು ಇವತ್ತು ಊಟ ಮಾಡಿದೆ, ನೀನೋಗಿ ರೂಮ್ ಡೋರ್ ಹಾಕೊಂಡು ಮಲ್ಕೊಂಡಿರ್ತಾಳೆ ಅಂತ ಬೇಜಾರಾಗ್ತಾಯಿದೆ. ಇವಾಗ ಗೋರಿಕಾಯಿ ಪಲ್ಯ ಮಾಡ್ತೀನಿ, ಚಪಾತಿ ಮಾಡ್ತೀನಿ ಬಾ ಅಂತ. ನಂಗೇನು ಬೇಡ, ಬೋಟ ಬೇಕಾ ಬೇಡ. ಅದಕ್ಕೆ ನೋಡಿ ನಮ್ಮಮ್ಮ ಯಾವಾಗಲೂ ಊ ಥರ ನಗ್ತಾ ಇದ್ರು. ಇವಾಗ ಗೋಡೋಗಿರೋ ಊ ಥರ ಬೇಜಾರು ಮಾಡ್ಕೊಂಡಿದ್ದಾರೆ. ಅದೇ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾತಾಡಿದ್ದಾನೆ. ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅಮ್ಮನ ಏನೇನು ಕರೀತಾರೆ ಅನ್ನೋದನ್ನ ನಾನು ಒಂದು ರೀಲ್ ನಾಳೆ ಮಾಡಿ ಮಮ್ಮಿ ನಾನೇ ಹೇಳ್ಬಿಟ್ಟು ಪಾತ್ರೆ ತೊಳೆಯೋದನ್ನ ಬ್ಲಾಗ್ ಮಾಡೋದು. ಆ್ಯಕ್ಚುಲಿ ಏನು ಗೊತ್ತಾ, ಬಿಹೈಂಡ್ ದ ಕ್ಯಾಮ್ರಾ ಎಷ್ಟು ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ನಾನು ಎಷ್ಟು ಚೆನ್ನಾಗಿ ಅಂಗಡಿಲಿ ಬಂದು ನಾನು ಇನ್ನು 1 ನಿಮಿಷ ಸುಮ್ಮನೆ ಇರೋದೆಲ್ಲ. ಆಂಟಿ ಇದ್ದಾರೆ, ಆಂಟಿ ಇದ್ರು ಏನು ಗೊತ್ತಾ, ಕೆಲಸ ಗಲೀಜಾಗಿರುತ್ತಾ ಎಲ್ಲ ಕ್ಲೀನ್ ಮಾಡಿ ಕಾಫಿ ಎಲ್ಲ ಮಾಡ್ಕೊಂಡಿರ್ತೀವಿ. ಸೊ ಕಾಫಿನೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಜೋಡಿಸ್ಬಿಟ್ಟು ಹೋಗ್ತೀವಿ. ಸೊ ತುಳಸಿ ಪ್ಲಾಂಟ್ ಎಲ್ಲ ಕ್ಯೂಟಾಗಿ ಬಂದಿದೆ. ರ್ಯಾಪಿಂಗು ಕ್ಯೂಟು ಅಂದರೆ ಸಿಂಪಲ್ ಆಗಿದ್ರು ಕ್ಯೂಟಾಗಿರ್ಬೇಕು. ಸಿಂಪಲ್ ಆಗಿ ಕ್ಯೂಟಾಗಿ ಮಾಡಿದ್ದೀವಿ. ಸೊ ಇವತ್ತಿನ ಹೌಸ್ ಆಫ್ ಫ್ಲವರಲ್ಲಿ ನಮ್ಮ ಡೇ ಚಂದ ಇತ್ತು. ನೋಡಕ್ಕೆ ಮಾತ್ರ ಆ್ಯಕ್ಚುಲಿ ನಾನು ಇಷ್ಟೊತ್ತಿಗೂ ಇದನ್ನು ಕುತ್ಕೊಂಡು ಇವಾಗ ತಾನೇ ಹೇಳ್ತಾ ಇದ್ದಾರೆ. ನೋಡೋಕ್ಕೆ ಎಷ್ಟು ಸಿಂಪಲ್ ಅನ್ಸುತ್ತೆ. ಇಷ್ಟೇ ಒಂದು ರ್ಯಾಪಿಂಗ್ ಆಗಿದೆ ಅಂತ. ಬಟ್ ಆ ಒಂದು ರ್ಯಾಪಿಂಗ್ಗೆ ಆ 4 ಕಾರ್ನರ್ಸ್ ಬರಬೇಕು. ಆ ಬೋ ಟೈಯಾಗಿ ಫ್ಲೋರ್ ಎಷ್ಟು ಡೀಟೇಲಿಂಗಿಗೂ ಮ್ಯಾಟ್ರ್ ಆಗುತ್ತೆ ಅನ್ನೋದು ಕಲ್ತಿದ್ದೀನಿ ಇಲ್ಲಿಂದ. ನಾನು ಆ್ಯಕ್ಚುಲಿ ಯೂಶಲಿ ನಾನು ನೋಡಿದ್ದೀನಿ ಹ್ಯಾಂಪರ್ಸ್ ಎಲ್ಲ, ನಾನು ಸುಮಾರು ಕಡೆ ತೊಗೊಂಡಿದ್ದೀನಿ, ಎಲ್ಲ ಆಗಿದೆ ಅಥವಾ ರ್ಯಾಪಿಂಗ್ ಆಗಿರಲಿ. ಬಟ್ ಇವರಿಬ್ರದ್ದು ಹೆಂಗಿರುತ್ತೆ ಅಂದರೆ ಡೀಟೇಲಿಂಗ್ ವರ್ಕ್ ಚೆನ್ನಾಗಿ ಕೊಡ್ತಾರೆ. ಸೊ ದ್ಯಾಟ್ ವಾಟ್ ಮ್ಯಾಟರ್ಸ್. ಹೌಸ್ ಆಫ್ ಫ್ಲವರ್ಸ್ ನಮ್ಮದು ತುಂಬ ಜನ ಅಪ್ರಿಷಿಯೇಟ್ ಮಾಡಿರೋದೆ ರ್ಯಾಪಿಂಗ್. ರಿಬ್ಬನ್ದಿಂದ ಒಂದು ಬಟರ್ಫ್ಲೈ ಇಟ್ಟಿರೋದ್ರಿಂದನೂ ಸೋ ಮೆನಿ ಪೀಪಲ್ ಆರ್ ಟೋಲ್ಡ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದೇ ಮ್ಯಾಟ್ರ್ ಆಗೋದು. ಆ್ಯಂಡ್ ಖುಷಿ ಆಗುತ್ತೆ ನನಗೆ ಮೇಕಪ್ ಆರ್ಡರ್ಸಲ್ಲಿ ಯಾವಾಗಲೂ ರಿಪಿಟೇಟಿವ್ ಕ್ಲೀನ್ ಹೆಂಗೆ ಗೊತ್ತಾ, 4 ವರ್ಷ ಅವ್ರ ಅಕ್ಕ ಮಾಡಿಸ್ಕೊಂಡಿದ್ದೆ ತಂಗಿ ಇಲ್ಲಿ ಹಂಗೆ ಆಗ್ತಿದೆ. ಅವರ ಮಮ್ಮಿ ಬರ್ಡೇ ಸೆಲೆಬ್ರೇಷನ್ಗೆ ಆಗಲಿ ಅಥವಾ ಅವ್ರ ಅಕ್ಕ ಅಥವಾ ಬೇಬಿ ಶವರ್ ಈ ಥರದಕ್ಕೆಲ್ಲ ರಿಪಿಟೇಟಿವ್ ಆಗಿ ಆರ್ಡರ್ ಮಾಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನನ್ನ ಕ್ಲೈಂಟ್ಸ್ಗೆಲ್ಲ, ಇನ್ನು ಜಾಸ್ತಿ ಆರ್ಡರ್ ಮಾಡಲಿ ಅಂತ ಹೇಳ್ತಾ. ಇದು ಆ್ಯಕ್ಚುಲಿ ಈ ಹ್ಯಾಂಪರ್ ಬಂದು ನನ್ನ ವೆರಿ ಕ್ಲೋಸ್ ಫ್ರೆಂಡ್ ನಾನು ಆ್ಯಂಡ್ ಗೌತಮ್ ಅವ್ರ ಇನಾಗ್ರೇಷನ್ ಇದೆ ಹೋಟೆಲ್ದು. ಸೊ ಆ ಇನಾಗ್ರೇಷನ್ಗೆ ಬಿಸ್ನೆಸ್ ನಮಗೆ ಕೊಟ್ಟಿದ್ದಾರೆ. ಖುಷಿ ಆಯಿತು. ಆ್ಯಂಡ್ ತುಂಬ ಖುಷಿ ಆಗ್ತದೆ ಅವ್ರ ಇವೆಂಟ್ ಅಟೆಂಡ್ ಮಾಡೋದಕ್ಕೆ. ನಮ್ಮದೊಂದು ಹ್ಯಾಂಪರ್ ಹೋಗ್ತಾ ಇದೆಯಲ್ಲ ಅಂತ. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಅವರ್ ಟೀಮ್ ಆ್ಯಸ್ ವೆಲ್. ನಮ್ಮಮ್ಮ ಅಲ್ಲಿ ನನಗೆ ಕಣ್ಣಿಂದನೇ ಲೇಸರ್ ಲೈಟ್ ಬಿಡ್ತಾ ಇದ್ದಾರೆ. ನನ್ನ ಮಗಳಿಗೆ ಊಟ ಹಾಕಿಲ್ಲ, ಲೈಟ್ ಆಯಿತು ಬಾ ಅಂತ. ಸುಮಾರು ಹ್ಯಾಂಪರ್ ವೆರೈಟಿ ಆಗಿ ಮಾಡ್ಬೋದು. ಅದರಲ್ಲಿ ದಿಸ್ ಒನ್ ಇಸ್ ಆಲ್ಸೋ ಕ್ಯೂಟ್. ಏನಕ್ಕೆ ಬರೀ ಫ್ರೂಟ್ಸ್ ಮಾತ್ರ ಚೂಸ್ ಮಾಡಿದ್ದಾರೆ ಅವರು, ವಿಚ್ ಈಸ್ ನೈಸ್. ಅನ್ವಾಂಟೆಡ್ ವೇಸ್ಟಿಂಗ್ಸ್ನೆಲ್ಲ ಯಾವುದು ಆ್ಯಡ್ ಆನ್ ಮಾಡಿದೆ. ಆ್ಯಂಡ್ ಫ್ಲಾರಲ್ ಕೇಳಿದ್ರು, ಇದನ್ನು ಚೂಸ್ ಮಾಡಿದ್ದಾರೆ. ಟೂ ವೆರೈಟೀಸ್ ಕಲರ್ಸಲ್ಲಿ ಮಾಡಿದ್ವಿ. ಬಟ್ ಈ ವೈಟ್ ಥಿಂಗ್ನ ಚೂಸ್ ಮಾಡಿದ್ದಾರೆ. ಆ್ಯಂಡ್ 2 ರಿಬ್ಬನ್ಸ್ ಟೈಪ್ ಕೊಟ್ಟು ಅದಕ್ಕೆ ಸಣ್ಣದಾಗಿ ಒಂದು ಫ್ಲಾರಲ್ ಮಾಡಿ ನೆಟ್ ಪ್ಯಾಕೇಜಿಂಗ್ ಮಾಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನೋಹಾಯ್ ಆ್ಯಂಡ್ ಗೌತಮ್ ಫಾರ್ ಆರ್ಡರಿಂಗ್ ವಿತ್ ಅಸ್. ಇನ್ನೂ ಜಾಸ್ತಿ ಆರ್ಡರ್ ಮಾಡಿ ಅಂತ ಹೇಳ್ತಾ
ಇವತ್ತು ನಮ್ಮ ಹೌಸ್ ಆಫ್ ಫ್ಲವರ್ ಅಲ್ಲಿ ಇಲ್ಲಿಗೆ ಮುಗ್ಸೋಣ. ಯಾಕಂದ್ರೆ ಪಾಪಚ್ಚಿ ನಮ್ಮಮ್ಮ ವೇಟ್ ಮಾಡ್ತಿದ್ದಾರೆ. ಲೆಟ್ ಮೀ ನಾಟ್ ವೇಟ್. ಅವರು ಅವಾಗಿಂದ ಹೇಳ್ತಾನೆ ಇದ್ದಾರೆ, ನಾನು ಊಟ ಮಾಡಿ ಅಡುಗೆ ಮಾಡಬೇಕು ಬಾ, ಅಡುಗೆ ಮಾಡಬೇಕು ಬಾ. ಅಲ್ಲ, ನನಗೆ ಒಂದು ಕ್ವಶನ್ ಇದೆ. ನಾನು ಕ್ಯಾಮ್ರಾ ಒರ್ಸೋಕ್ಕೆ ಅಂತಲೇ ಯಾವಾಗಲೂ ಹೆಂಗೆ ಗೊತ್ತಾ, ಈ ಕರ್ಚೀಫ್ನ ಬ್ಯಾಗಲ್ಲೇ ಇಟ್ಟಿರ್ತೀನಿ. ಎಲ್ಲರೂ ಹಂಗೆ ಮಾಡ್ತಾರೆ. ಹಂಗೆ ಗೊತ್ತಾ, ಬಟ್ಟೆಲೂ ಒರೆಸ್ತೀನಿ. ಬಟ್ ಏನು ಗೊತ್ತಾ, ನಂಗೆ ಗೊತ್ತಿಲ್ಲ, ಈ ಸಾಫ್ಟ್ ಕ್ಲಾತಲ್ಲಿ ಒರೆಸಿದ್ರೇ ನಂಗೆ ಕ್ಯಾಮ್ರಾ ಚೆನ್ನಾಗಿ ಕಾಣೋದು ಅನ್ನೋ ಕಾನ್ಶಿಯಸ್ ಆಗಿಬಿಟ್ಟಿದೆ. ಆಯಿತಾ, ಯಾವಾಗ ನೋಡಿದ್ರು ಅಬ್ಸರ್ವ್ ನನ್ನ ಫ್ರೆಂಡ್ ಯಾವಾಗಲೂ ಏನಕ್ಕೆ ಖರ್ಚೀಫ್ ಇಟ್ಕೊಂಡಿರ್ತೀಯ ಅಂತ ಕ್ಯಾಮ್ರಾ ಒರೆಸೋದಕ್ಕೆ. ವೀಡಿಯೋ ಮಾಡ್ಬೇಕಾದ್ರೆ ಕ್ಯಾಮ್ರಲ್ಲಿ ತುಂಬ ಡಸ್ಟ್ ಇದೆ, ಕಾಣಿಸಲ್ಲ ಅಂತ. ಮತ್ತು ನಾನು ಸುಮಾರು ಜನ ನೋಡಿದ್ದೀನಿ, ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಒರೆಸದೆ ಬ್ಲರ್ರಾಗಿರುತ್ತೆ. ಸೊ ಅದೊಂದು OCD ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಹಾಗೆ ಇರೋದು. ಸೊ ಫುಲ್ ಬೆಳಗ್ಗೆಯಿಂದ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನು ಸಿಕ್ಕಾಪಟ್ಟೆ ಹೇಳೋಕ್ಕಿತ್ತು, ಮಾತಾಡೋಕ್ಕಿತ್ತು, ವೀಡಿಯೋ ಮಾಡೋಕ್ಕಿತ್ತು, ಬಟ್ ಇಟ್ ಡಿಂಟ್ ಹ್ಯಾಪನ್. ಆ್ಯಂಡ್ ಇವತ್ತು ಸ್ಪೆಷಲಾಗಿ ಯಾರೋ ಇಬ್ಬರು ಹುಡುಗಿರು ಬಂದು ನನಗೆ ಡಿಮಾರ್ಟಲ್ಲಿ ನಿಮ್ಮ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ. ಯಾಕಂದರೆ ಖುಷಿ ಅನಿಸುತ್ತೆ, ಯಾಕಂದರೆ ತುಂಬ ಪರ್ಟಿಕ್ಯುಲರಾಗಿ ಎಸ್ಪೆಷಲಿ ನಿಮ್ಮ ಮದರ್ ಬಾಂಡಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನನಗೆ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ಗೆ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಸಿ ಯು ಆಲ್ ನ ನೆಕ್ಸ್ಟ್ ವ್ಲಾಗ್. ಇನ್ನು ಫನ್ ಮಾಡೋಣ, ಫನ್ನಾಗಿರಲಿ ಅಂತ ಹೇಳ್ತಾ. ಆ್ಯಂಡ್ ಐ ಅಪ್ರಿಷಿಯೇಟ್ ಎವ್ರಿಬಡಿ. ನನ್ನ ವ್ಲಾಗ್ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಸಿ ಯು ಆಲ್, ಬಾಯ್.